ವ್ಲಾಗ್ಸ್ ಮಾಡಿರಲಿಲ್ಲ. ಬಿಕಾಸ್ 2 ಡೇಸಿಂದ ನನ್ನ ಮಗನಿಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಯಾವುದೇ ಥರದ ವ್ಲಾಗ್ಸ್ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ಬುಧವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಕಿಚಡಿ ಮಾಡಿದ್ದೆ ಆ್ಯಂಡ್ ಸಾಂಬಾರು ನಮ್ಮ ಮಮ್ಮಿ ಮನೆಯಿಂದ ಕೊಟ್ಟಿದ್ದರು, ಅದೇ ಇದೆ. ಈಗ ಕ್ಲಾಸ್ಗೆ ರೆಡಿ ಆಗಿದ್ದೀನಿ, ಹೊರಡಬೇಕು ಇನ್ನೇನು. ಅಷ್ಟೇ ಗೈಸ್, ಹೇಗೋಗುತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಸ್ಟೇ ಟ್ಯೂನ್ಡ್. ಇವತ್ತಿನ ಬ್ರೇಕ್ಫಾಸ್ಟ್ ಪ್ರಣವ್ಗೆ ನಾನಿಲ್ಲಿ ದಾಲ್ ಕಿಚಡಿ ಆ್ಯಂಡ್ ಆ್ಯಪಲ್, ಸ್ವಲ್ಪ ದ್ರಾಕ್ಷಿ ಹಾಕಿದ್ದೀನಿ. ಬಿಕಾಸ್ ದಾಲ್ ಕಿಚಡಿ ಸ್ವಲ್ಪ ಅವನಿಗೆ ಹೊಟ್ಟೆ ಅಪ್ಸೆಟ್ ಇದ್ದಿದ್ದರಿಂದ ಡಾಕ್ಟರ್ ಸ್ವಲ್ಪ ಲೈಟ್ ಫುಡ್ ಕೊಡೋಕ್ಕೆ ಹೇಳಿದರು, ಅದಕ್ಕೋಸ್ಕರ ಈ ಥರ ಇದೆ. ಪ್ಲೀಸ್ ಇವತ್ತು ಬೇಗ ಬಂದುಬಿಟ್ಟಿದ್ದೀನಿ ಕ್ಲಾಸ್ಗೆ, ಯಾರು ಬಂದಿಲ್ಲ, ನಾನು ಒಬ್ಬಳೇ ಇದ್ದೀನಿ. ಹೀಗೆಲ್ಲ ಇನ್ನೂ ಬರಬೇಕು. ಯಪ್ಪ 2 ಡೇಸಿಂದ ವರ್ಕೌಟ್ಗೆ ಬಂದಿಲ್ಲ ಗೈಸ್, ಫೀಲಿಂಗ್ ಸಮ್ ವಾಟ್. ನನ್ನ ಮಗನ ಹುಷಾರಿದ್ದಿದ್ದ ಕಾರಣ ನನಗೆ ಕ್ಲಾಸ್ಗೆ ಬರೋಕ್ಕಾಗಿರಲಿಲ್ಲ. ಸೊ ಖಾಲಿ ಹೊಡಿದ್ದೆ, ಲಾಸ್ಟ್ ಬ್ಯಾಚ್ ಎಲ್ಲ ಹೋದರು. ಈಗ ನಾವು ರೆಡಿ ಆಗಬೇಕು. ಮೇ ಬಿ ಇವತ್ತು ಸ್ಟೆಪ್ಪರ್ಸ್ ಮಾಡಬೇಕನ್ಸುತ್ತೆ. ಯಪ್ಪ ಫುಲ್ಲು ಕಾಲು ಎಲ್ಲ ನಾವು ಬಂದುಬಿಡುತ್ತೆ ಸ್ಟೆಪ್ಪರ್ಸ್ ಮಾಡಿಸೋಷ್ಟೊತ್ತಿಗೆ. ಗೈಸ್ ಬೆಕ್ ನೋಡಿ, ಒಳ್ಳೆ ಕೋತಿ ಥರ ಆಡ್ತಾಯಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಗಿಡದ ಮೇಲೆಲ್ಲ ಹತ್ತಿ ಈ ಥರ ನೋಡ್ತಾ ಇರೋದು. ಐಶಾ ಅದೇನು ಊಟ ಸಿಗುತ್ತೆ ಅಂತ ಹೋಗೈತೋ ಏನಪ್ಪ ಗೊತ್ತಿಲ್ಲ, ಬೇಕು. ಸೊ ವೈಸಿ ಜಸ್ಟ್ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಬಂದಿದ್ದ ತಕ್ಷಣ ಹೊಟ್ಟೆ ಇಸಿದೆ. ಅದಕ್ಕೆ ಇವಾಗ ನಾನು ಡ್ರ್ಯಾಗನ್ ಫ್ರೂಟ್ ಇತ್ತು, ಸೊ ಅದನ್ನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. 2 ಡೇಸ್ ಹೋಗಿರಲಿಲ್ಲ ಗೈಸ್, ಮಂಡೇ ಆ್ಯಂಡ್ ಟ್ಯೂಸ್ಡೇ, ಬಿಕಾಸ್ ನನ್ನ ಮಗ ಹುಷಾರಿಲ್ಲ ಅಂತಿದ್ದ, ಅದಕ್ಕೋಸ್ಕರ ಹೋಗಿರಲಿಲ್ಲ. ಇವತ್ತಂತೂ ಯಾಕೋ ಗೊತ್ತಿಲ್ಲ, ವರ್ಕೌಟೇ ಮಾಡೋಕ್ಕಾಗಲಿಲ್ಲ ನನಗೆ. ಐ ಡೋಂಟ್ ನೋ ವೈ. ಆ್ಯಕ್ಚುಲಿ ಮುಂಚೆ ಎಲ್ಲ ಡ್ರ್ಯಾಗನ್ ಫ್ರೂಟ್ ಇಲ್ಲಿ ಪಿಂಕ್ ಬರ್ತಿತ್ತು, ಅದೇನೋ ಪಿಂಕ್ ಇರುತ್ತೆ ಅಂತ ಕೊಡ್ತಾರೆ, ಬಟ್ ಸ್ಟಿಲ್ ಇಲ್ಲಿ ವೈಟೇ ಇರುತ್ತೆ. ನಾನು ಈ ನಡುವೆ ಅಂತೂ ಪಿಂಕ್ ಹಣ್ಣೇ ತಿಂದಿಲ್ಲ, ಬರೀ ವೈಟ್ ಹಣ್ಣೇ ತಿಂತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಗೈಸ್, ಇನ್ನೊಂದೇನೋ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅಪ್ಕಮಿಂಗ್. ಐ ಡೋಂಟ್ ನೋ ವೆನ್, ಅದು ಯಾವಾಗ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ, ಆದಷ್ಟು ಬೇಗ ಬರುತ್ತೆ ಆ ಚಾಲೆಂಜ್ ವೀಡಿಯೋ. ಅದಕ್ಕೆ ನನಗೆ ಸ್ವಲ್ಪ ಪುಷಪ್ ಕೊಡಬೇಕು, ಹಾಗಾಗಿ ನೋಡಿ ಗೈಸ್. ಆ್ಯಕ್ಚುಲಿ ಈ ಫ್ರೂಟ್ ಏನೂ ಟೇಸ್ಟೇ ಇರಲ್ಲ, ಸುಮ್ಮನೆ ಟೇಸ್ಟ್ಲೆಸ್. ಈ ಕಡೆ ಸ್ವೀಟು ಇಲ್ಲ, ಒಂಥರ ಹುಳಿನೂ ಜಾಸ್ತಿ ಇಲ್ಲ, ಏನೋ ಒಂಥರ ಹಣ್ಣಿರು. ಬಟ್ ಸ್ಟಿಲ್ ಇದೆಯಲ್ಲ ಮನೇಲಿ ಖಾಲಿ ಮಾಡಬೇಕಲ್ಲ, ನನಗೆ ಇಷ್ಟ ಇಲ್ಲ ಈ ಫ್ರೂಟು. ಬಟ್ ಇದು ಹೊಟ್ಟೆ ಹಸಿತಿತ್ತು, ದಿನ ಬನಾನೇ ತಿನ್ನೋಕ್ಕಾಗಲ್ಲ, ಮ್ಯಾಂಗೋನೇ ತಿನ್ನೋಕ್ಕಾಗಲ್ಲ. ಸೊ ಇರೋದನ್ನು ಖಾಲಿ ಮಾಡಬೇಕಲ್ಲ, ಸೊ ಅದಕ್ಕೆ ನಾನು ತಿಂದ್ಬಿಟ್ಟು ಖಾಲಿ ಮಾಡೋಣ ಅಂತ. ಟೇಸ್ಟ್ಲೆಸ್ ಫ್ರೂಟ್. ಇವತ್ತಿನ ಊಟಕ್ಕೆ ನಾನು ಮಧ್ಯಾಹ್ನದ ಊಟಕ್ಕೆ ರೈಸ್, ಸಾಂಬಾರು, ಸ್ವಲ್ಪ ತುಪ್ಪ ಆ್ಯಂಡ್ 1 ಮೊಟ್ಟೆ ಆ್ಯಂಡ್ ಕಾಬೂಲ್ ಕಡಲೆಕಾಳು ಹುಸ್ಲಿ ಗೈಸ್. ಇಷ್ಟು ಇವತ್ತಿನ ಲಂಚ್. ಸೊ ಗೈಸ್, ಇಲ್ಲಿ ನಾನು ಪ್ಯಾನ್ ಕೇಕ್ ಮಾಡಿಕೊಡೋಣ ಅಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1/4 ಕಪ್ಪು ಮೈದಾ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ. ಸೊ ನಿಮಗೆ ಯಾವುದಾದ್ರೂ ಇನ್ ಕೇಸ್ ಯಾವ ಕಪ್ ಆದರೂ ಓಕೆ. ಇದಕ್ಕೆ ಏನೇನು ಬೇಕಂದರೆ ಮೈದಾ ಆ್ಯಂಡ್ ಮೆಲ್ಟೆಡ್ ಬಟರ್, ಇದೊಂದು 2 ಸ್ಪೂನ್ಸ್ನ ಮೆಲ್ಟ್ ಮಾಡಿ ಇಟ್ಟಿದ್ದೀನಿ ಓವನಲ್ಲಿ. ಆ್ಯಂಡ್ ಬೇಕಿಂಗ್ ಪೌಡರ್ 1/4 ಸ್ಪೂನ್ ಹಾಕ್ತೀನಿ. ಆ್ಯಂಡ್ ಹಾಲು ಆ್ಯಂಡ್ ಶುಗರ್, ಇಷ್ಟು ಐಟಮ್ಸ್ ಬೇಕಾಗುತ್ತೆ ಗೈಸ್ ಫಾರ್ ಪ್ಯಾನ್ ಕೇಕ್. ಸೊ ಈಗ ಒಂದೊಂದೇ ಐಟಮ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಮೆಲ್ಟೆಡ್ ಬಟರ್ ಹಾಕ್ಕೊಳ್ತೀನಿ.
ಆ್ಯಂಡ್ ಇಷ್ಟು ಸಾಕು ಬೇಕಿಂಗ್ ಪೌಡರ್. ಶುಗರ್ 1-2 ಸ್ಪೂನ್ಸ್ ಆದರೂ ಬೇಕಾಗುತ್ತೆ. ಸ್ವೀಟ್ಗೆ ಇಲ್ಲಾಂದರೆ ಅದು ಚೆನ್ನಾಗಿ ಅನಿಸಲ್ಲ ಪ್ಯಾನ್ಕೇಕ್ ತಿನ್ನೋಕ್ಕೆ. ಇಷ್ಟು ಸಾಕು. ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಸೊ ಇದರಿಂದ ಮಿಕ್ಸ್ ಮಾಡ್ಕೋಬೇಕು. ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಹಾಲು ಹಾಕ್ಬಿಡೋಣ. ಸೊ ಗೈಸ್, ಒಂದು ಕೈಯಲ್ಲಿ ಕಲ್ಸೋಕ್ಕಾಗ್ತಿಲ್ಲ, ನಾನು ಟ್ರೈಪೋಡ್ ಸಹ ಇವತ್ತು ಇಟ್ಕೊಂಡಿಲ್ಲ. ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ಸೊ ಬ್ಯಾಟರು ಗೈಸ್ ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ಸ್ವಲ್ಪ ನಾನು ಮತ್ತೆ ಹಾಲು ಹಾಕೊಂಡು ಮಿಕ್ಸ್ ಮಾಡಿದ್ದೀನಿ, ನೋಡ್ಬೋದಾ? ಇಷ್ಟಿದ್ರೆ ಸಾಕು. ಸೊ ಗೈಸ್, ಇದಕ್ಕೆ ನೀವು ಕೋಕೋ ಪೌಡರ್ ಸಹ ಆ್ಯಡ್ ಮಾಡ್ಕೋಬೋದು. ಚಾಕ್ಲೇಟ್ ಪ್ಯಾನ್ಕೇಕ್ ಆಗುತ್ತೆ. ಆ್ಯಂಡ್ ಕೋಕೋ ಪೌಡರ್ ಬೇಡ ಅಂದವರು ನೀವು ಬನಾನಾನ ಮಿಕ್ಸಿಲಿ ರನ್ ಮಾಡಿಬಿಟ್ಟು ಸಹ ಹಾಕ್ಕೋಬೋದು. ಬಟ್ ನಮ್ಗೆ ಈ ಥರನೇ ಇಷ್ಟ. ನನ್ನ ಮಗಂಗೆ ಈ ಥರನೇ, ನನಗಲ್ಲ, ನಾನು ತಿನ್ನಲ್ಲ, ಅವನಿಗೆ ಈ ಥರನೇ ಇಷ್ಟ ಆಗುತ್ತೆ. ಸೊ ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈ ಥರ ಪ್ಯಾನ್ಗೆ ಸ್ವಲ್ಪ ಬಟ್ಟರು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ, ಬಿಕಾಸ್ ಅದು ಕಚ್ಕೋಬಾರ್ದು ಅಂತ ಅಷ್ಟೇ. ಆ್ಯಂಡ್ ಇದು ಸಿಮ್ಮಲ್ಲೇ ನೋಡಿ ನೀವು, ಸ್ವಲ್ಪ ಉರಿ ಜಾಸ್ತಿ ಮಾಡಿಬಿಟ್ರೆ ಸಿದೋಗೋ ಚಾನ್ಸಸ್ ಇರುತ್ತೆ. ನಾನೀಗ ಪುಟಾಣಿ ಸೌಟಲ್ಲಿ 2 ಸೌಟ್ ಹಾಕಿದ್ದೀನಿ. ಸೊ ನೋಡಿ ಗೈಸ್, ಈ ಥರ ಬಬಲ್ಸ್ ಬರ್ತಾ ಇದೆ. ಸೊ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ, ಕರೆಕ್ಟಾಗಿ ಬರ್ತಾ ಇದೆ ಈಗ. ಅಯ್ಯೋ, ಕರೆಕ್ಟಾಗಿ ಬಂದುಬಿಟ್ರೆ ಸಾಕು. ಇನ್ನೊಂಚೂರು ಬಾಯ್ಲ್ ಆಗಬೇಕು. ಬಾಯ್ಲ್ ಅಲ್ಲ, ಬೇಯಬೇಕು. ಬಿಕಾಸ್ ಕೆಳಗಡೆ ಸ್ವಲ್ಪ ವೈಟ್ ಇದೆ. ಈ ಥರ ಕಾಣಿಸುತ್ತೆ. ಏನಮ್ಮ ಮಾಡ್ತಾಯಿದ್ದೀನಿ, 2 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ತಿರುವಾಕಿದ್ದೀನಲ್ಲ ಗೈಸ್, ಇದನ್ನು ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ತುಂಬ ಓವರ್ ಕುಕ್ಕು ಆಗಬಾರ್ದಿದೆ. ಎಸ್, ಇದು ನೋಡಿ ಪರ್ಫೆಕ್ಟ್ ಆಗಿದೆ. ಪ್ಯಾನ್ಕೇಕ್ಸ್ ಯಾವಾಗಲೂ ಇಷ್ಟಿಷ್ಟೇ ಇದ್ದರೆ ಚೆಂದ ನೋಡೋಕ್ಕೆ. ತುಂಬ ದೊಡ್ಡದೆಲ್ಲ ಇಟ್ಬಿಟ್ರೆ ಚೆನ್ನಾಗಿರಲ್ಲ. ಒಂದೇ ಕೈಯಲ್ಲಿ ಟ್ರೈಪೋಡ್ ಇಟ್ಕೋಬೇಕಿತ್ತು. ಇರಿ, ಇದನ್ನು ಪ್ಲೇಟ್ಗೆ ಶಿಫ್ಟ್ ಮಾಡ್ತೀನಿ. ನೋಡಿ ಗೈಸ್, ಈ ಥರ ಕಾಣಿಸ್ತಿದೆ. ಇದಕ್ಕೆ ಸ್ವಲ್ಪ ಹನಿ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ. ನನ್ನ ಮಗಂಗೆ ಕೊಡ್ತೀನಿ, ಟೇಸ್ಟ್ ಹೇಳ್ತಾನೆ ರೀ. ಟೇಸ್ಟ್ ಹೇಳಿ. ಅಯ್ಯೋ, ಬಿಸಿ ಯಾಕೆ ತೊಡೆ ಮೇಲೆ ಇಟ್ಕೊಂಡೆ? ಸರಿ ಹೇಳು ಟೇಸ್ಟು, ಅದು ಹೆಂಗಿದೆ ಅಂತ ಹೇಳಮ್ಮೆ. ಹಾಟಾ? ಸರಿ ಆಯಿತು, ನೋಡು. ಸರಿ ಆಯಿತು, ಹೇಳಿ. ಗೈಸ್, ಬಿಸಿ ಇದೆ ಪಾಪ, ನಾನು ತಿನ್ನೋಕ್ಕಾಗ್ತಾ ಇಲ್ಲ. ಹನಿ ಹಾಕಿದ್ದೀನಿ ನೋಡು. ಏನೋ ಟೇಸ್ಟ್ ಗೊತ್ತಾಗ್ತದೆ. ಬಿಸಿಲು ಗೊತ್ತಾಗಲ್ವಾ? ಈಗ ನೋಡು, ಸ್ವಲ್ಪ ತಣ್ಣಗಾಗಿದೆ ಅನಿಸುತ್ತೆ. ಕಟ್ ಮಾಡ್ಕೊಳ್ಳಾ? ವೆಯ್ಟ್, ಈಗ ಹೇಳು. ಹೇಗಿದೆ? ಸೂಪರ್. ಎಷ್ಟು ತಿಂಗಳಾಗಿತ್ತು ತಿಂದು ಪ್ಯಾನ್ಕೇಕ್? ತಿಂಗಳಲ್ಲ, 1 ವರ್ಷ. ವರ್ಷನೇ ಆಗೋಗಿತ್ತಾ? 4th ನಾನು ತಿಂದೇ ಇಲ್ಲಮ್ಮ. ಹಂಗ 3rd ಸ್ಟ್ಯಾಂಡರ್ಡ್ ತಿಂದಿದ್ದಕ್ಕೆ ಇವಾಗ 5th ಮಾಡ್ಕೊಟ್ಟಿದ್ದೀನಿ. 4th ಆಯ್ತು, ಏನು ಪರವಾಗಿಲ್ಲ. ವರ್ಷಕ್ಕೊಂದ್ಸತಿ ತಿಂದರೆ ಒಳ್ಳೇದೇನೆ. ಏನ್ರಿ ಇದು? ಜಾಮಿಟ್ರಿ ಬಾಕ್ಸ? ಖಾರ ಜಾಮಿಟ್ರಿ ಬಾಕ್ಸ್ ನೋಡಿ ಗೈಸ್. ವರ್ಷನೂ ಒಂದೊಂದು ಜಾಮಿಟ್ರಿ ಬಾಕ್ಸ್. ರಿಸಲ್ಟ್ ದಿನ ತೆಗೆಸ್ಕೊಂಡ್ಬಿಡ್ತಾನೆ ಈ ಥರ ಜಾಮಿಟ್ರಿ ಬಾಕ್ಸ್ನ. ಟೇಬಲ್ಸ್ ಎಲ್ಲ ಇದೆ ಜಾಮಿಟ್ರಿ ಬಾಕ್ಸಲ್ಲಿ, ಈ ಥರ ಇದೆ.
ನಾವೆಲ್ಲ ಓದುವಾಗ ಈ ಥರ ಫ್ಯಾನ್ಸಿ ಜಾಮಿಟ್ರಿ ಬಾಕ್ಸ್ಗಳೇ ಇರಲಿಲ್ಲ. ಓಕೆ ಚಿನ್ನ ಮಾಡ್ಕೊಟ್ಟು ತಿಂತೀನಿ. ಡಿಮಾರ್ಟಲ್ಲಿ ಸಿಕ್ಕಿದೆ. ನೋಡಿ ಈ ಥರದ್ದು ಬೇಕು ಅಂದರೆ ಡಿಮಾರ್ಟಲ್ಲಿ ತಗೊಳ್ಳಿ. ಮಾಡ್ಕೊಡ್ತೀನಿ ಇನ್ನೊಂದು ಮಾಡ್ಕೊಡ್ತೀನಿ. ಇನ್ನು 3. ಸರಿ ಆಯ್ತು. ಅದು ಎಷ್ಟಾಯ್ತು ಅಷ್ಟು ನನಗೆ. ಓಕೆ ಡನ್. ಸೊ ಗೈಸ್, ಇವತ್ತು ನಮ್ಮ ಪ್ರಣವ್ ಹೇಗೆ ವಾಮಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನಂತೆ. ಎಸ್ ಬೇಬಿ, ಸ್ಟಾರ್ಟ್. ಇದು ನಮ್ಮ ಬಾಡಿ ಪಾರ್ಟ್ಸ್. ನಮ್ಮ ಹೊಟ್ಟೆ ಇಲ್ಲಲ್ಲ, ಇದು ಲಾರ್ಜ್ ಇಂಟೆಸ್ಟೈನ್. ಇದು ನಮ್ಮ ಹೊಟ್ಟೆ ಇಲ್ಲಿರುತ್ತೆ. ಹಾರ್ಟು ನಮ್ಮ ಫುಲ್ ಲೆಫ್ಟಲ್ಲಿ ಇರಲ್ಲ. ಲಂಗ್ಸ್, ಇದು ಲಂಗ್ಸು ಅದ್ರ ಮಧ್ಯದಲ್ಲಿ ಇರುತ್ತೆ. ಮತ್ತು ಸ್ಲೈಟ್ ಟಿಲ್ಟೆಡ್ ಟು ಲೆಫ್ಟ್ ಆಗಿರುತ್ತೆ. ಇದು ನಾವು ಹೆಂಗೆ ವಾಮಿಟ್ ಬರುತ್ತೆ ಅಂದರೆ 2 ಚಾನ್ಸ್ ಇರುತ್ತೆ. ಒಂದು, ನಾವು ಊಟ ಮಾಡಬೇಕಾದ್ರೆ ಗಾಳಿನೂ ಮಾತಾಡ್ಬೇಕಾದ್ರೆ ಗಾಳಿನೂ ಎಂಟರ್ ಆಗುತ್ತೆ. ಸೊ ಇದು ವಿಂಡ್ ಪೈಪ್. ಅದರಿಂದ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸ್ ತಕ್ಷಣವೇ ಗಾಳಿ ಪ್ರೆಷರಲ್ಲಿ ಹಾಕಿ ಈಚೆ ಕಡೆ ಬರ್ಸುತ್ತೆ. ಅಂದರೆ ಅದು ವಾಮಿಟಾಗಿ ಬರುತ್ತೆ. ಈಚೆ ಹೆಂಗೆ ತಿಂದಿರ್ತೀವೋ ಹಂಗೆ ವಾಪಸ್ ಬರುತ್ತೆ. ಇನ್ನೊಂದು ಚಾನ್ಸು ಸೇಮ್ ಫುಡ್ ಪೈಪಿಗೆ ಹೋಗುತ್ತೆ ಹೊಟ್ಟೆಗೆ. ಬಟ್ ಹೊಟ್ಟೆ ಬೆಂಡ್ ಆದಾಗ, ನಮ್ಮ ಬಾಡಿ ಬೆಂಡ್ ಮಾಡಿದಾಗ ಫುಲ್ ಹೊಟ್ಟೆ ಎಲ್ಲ ಬೆಂಡ್ ಆದಾಗ ಬಾಟಲ್ ಸ್ಕ್ವೀಸ್ ಮಾಡಿದ್ರೆ ಒಂದು ಸ್ವಲ್ಪ ನೀರು ಈಚೆ ಬರುತ್ತಲ್ಲ, ಸೇಮ್ ಕಾನ್ಸೆಪ್ಟ್ ಇಲ್ಲೂ ಆ್ಯಡ್ ಆಗುತ್ತೆ. ಹೊಟ್ಟೆ ಹಿಂಗೆ ಒಂದು ಸ್ವಲ್ಪ ಪ್ರೆಷರಾಗಿ ಟಿಲ್ಟ್ ಆದಾಗ ಅಥವಾ ಇಸ್ಕೊಂಡಾಗ ಈಚೆ ಬರುತ್ತೆ ಒಂದು ಸ್ವಲ್ಪ ಫುಡ್ಡು. ನಾವು ಎಷ್ಟಾಯ್ತು ಅಷ್ಟು ತಡೆದಿರ್ತೀವಿ, ಆಗಲ್ಲ, ಬಟ್ ಈಚೆ ಬರುತ್ತೆ ಆಗ ಮೌತಿಂದ. ನೋಸ್ ಮೂಗಿಂದನೂ ಬರೋ ಚಾನ್ಸಸ್ ಇರುತ್ತೆ, ಬಾಯಿಂದನೂ ಬರುತ್ತೆ. ಮತ್ತೆ ಅಷ್ಟೇನಾ? ಇನ್ನೂ ಏನೋ ಹೇಳ್ತಿದ್ದಲ್ಲ ಬೇಬಿ? ಅಷ್ಟೇ, ಇನ್ನೇನಂತ ಅಷ್ಟೇ ಕಾನ್ಸೆಪ್ಟ್, ಇನ್ನೇನೂ ಇಲ್ಲ ವಾಮಿಟಲ್ಲಿ. ಹೊಟ್ಟೆ ಹಿಂಗೆ ಬೆಂಡಾದಾಗ ಅದು ಈಚೆ ಬರುತ್ತೆ. ಸೊ ಇವಾಗ ನಿಮ್ಮ ಕಂಡೀಷನ್ ಹೇಗಿದೆ? ಹೊಟ್ಟೆ ನೋವು? ಹೊಟ್ಟೆ ನೋವಲ್ಲ, ಅದು ಹೊಟ್ಟೆ ಇಲ್ಲಿರುತ್ತೆ. ಇದು ಹೋಗು ನಂಗೆ. ಇದು ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ ಮಧ್ಯಕ್ಕೆ ನೋವಿದೆ ನನಗೆ. ಇದು ಹೊಟ್ಟೆ ಅಲ್ಲ, ಇದು ಲಾರ್ಜ್ ಇಂಟೆಸ್ಟೈನ್. ಇದು ಹೊಟ್ಟೆ ಸೈಡಲ್ಲಿ ಇರುತ್ತಾ ಹೊಟ್ಟೆ? ತೋರಿಸ್ತೀನಿ ನೋಡಿ. ಇದು ಲಾರ್ಜ್ ಇಂಟೆಸ್ಟೈನ್, ಇಲ್ಲಿ ಬರ್ದಿದಾರಲ್ಲ. ಸ್ಮಾಲ್. ಇದು ಸ್ಮಾಲು, ಇದು ಲಾರ್ಜ್. ಔಟರ್ ಲೈನ್ ಇದೆಯಲ್ಲ, ಅದು ಲಾರ್ಜ್. ಮಧ್ಯದಲ್ಲಿರೋದು ಸ್ಮಾಲ್. ನಂಗೆ ಸ್ಮಾಲ್ ಇಂಟೆಸ್ಟೈನ್ ಪೇನ್ ಇದೆ. ಹೊಟ್ಟೆ ಇಲ್ಲಿರುತ್ತೆ. ಹಾರ್ಟು ಚಿನ್ನ, ಹಾರ್ಟ್. ಇದು ಲಂಗ್ಸು. ಲಂಗ್ಸ್ ಇಲ್ಲಿ ಮಧ್ಯದ ಗ್ಯಾಪ್ ಇದೆಯಲ್ಲ, ಅದು ಹಾರ್ಟ್ ಇರುತ್ತೆ. ಸ್ಲೈಟಾಗಿ ಈ ಕಡೆ ಲೆಫ್ಟಿಗೆ ಟಿಲ್ಟ್ ಆಗಿರುತ್ತೆ ಅದು. ಸೊ ನಮಗೆ ಹಾರ್ಟ್ ಯಾವಾಗಲೂ ಎಲ್ಲಿರುತ್ತೆ ಅದಕ್ಕೆ ಪಾಪು ಅಲ್ಲಿ ಇರಲ್ಲ ಪಾಪು ಹಾರ್ಟ್. ನೀನು ಹಾರ್ಟ್ ಬೀಟ್ ಚೆಕ್ ಮಾಡ್ಕೋಬೇಕಾರೆ ಎಲ್ಲಿರುತ್ತೆ ಅಂತ ನೋಡು. ನೋಡಿ ಇಲ್ಲಿರುತ್ತೆ ಹಾರ್ಟ್ ಬೀಟ್. ಚೆಕ್ ಮಾಡಬೇಕಾರೆ ಹೊಟ್ಟೆ ಮಧ್ಯದಲ್ಲಿ ತೋರಿಸ್ತೀಯ ಹಾರ್ಟ್ ಇದೆ ಅಂತ ನೀನು. ಏನಪ್ಪಿ ನೀನು? ನಿಮಿಷ ಓಪನ್ ಮಾಡಿ. ಒಂದು ಸೆಕೆಂಡ್. ಶೋಮಿ. ಓಕೆ. ಲಂಗ್ಸ್ ಇಲ್ಲಿ ಮಧ್ಯ ಸ್ಲೈಟ್ ಟಿಲ್ಟೆಡ್ ಆಗಿದೆ, ಡೌನಿಗೆ ಟಿಲ್ಟ್ ಆಗಿರುತ್ತೆ. ಹಾರ್ಟ್ ನೋಡು, ಇದು ಹಾರ್ಟ್. ಓಕೆ. ಲಂಗ್ಸ್ ಮಧ್ಯದಲ್ಲಿ ಇದು ಲಂಗ್ಸು. ಓಕೆ. ಇದು ಲಂಗ್ಸು. ಹಿಂಗ್ ತೋರ್ಸು ಚಿನ್ನಿ. ಇದು ಲಂಗ್ಸು, ಇದು ಹಾರ್ಟ್. ಅದ್ರ ಮಧ್ಯದಲ್ಲಿ ಹಾರ್ಟ್ ಸಿಲ್ಟೆಡ್ ಫುಲ್ ಲೆಫ್ಟಲ್ಲಿ ಇದೆ. ಎಲ್ಲರೂ ರಾಂಗ್ ಹೇಳ್ತಾರೆ. ಟಿಲ್ಟ್ ಆಗಿದೆಯಲ್ಲ, ಸೊ ಲೆಫ್ಟಲ್ಲಿ ಜಾಸ್ತಿ ಬೀಟ್ ಸೌಂಡ್ ಬರುತ್ತೆ, ರೈಟಲ್ಲಿ ಬರಲ್ಲ. ಯಾವಾಗಲೂ ಲೆಫ್ಟಲ್ಲೇ ಬರೋದು ಸೌಂಡ್. ಅದು ಲೆಫ್ಟಿಗೆ ಟಿಲ್ಟ್ ಆಗಿದೆ ಗೊತ್ತಾ, ಅದರಿಂದ ಜಾಸ್ತಿ ಸೌಂಡ್ ಬರುತ್ತೆ. ಅಲ್ಲಿ ರೈಟ್ ಟಿಲ್ಟ್ ಆಗಿದ್ರೆ ರೈಟಿಗೆ ಸೌಂಡ್ ಬರ್ತದೆ. ಅದು ಇಲ್ಲ ತಾನೆ? ಓಕೆ. ಸೊ ಗೈಸ್, ಸ್ವಲ್ಪ ಸ್ಕೂಲಲ್ಲಿ ಲೆಸನ್ ಸ್ಟಾರ್ಟ್ ಆಗಿತ್ತಲ್ಲ, ಅದ್ರ ಬಗ್ಗೆ ಮ್ಯಾಮ್ ಹೇಳಿದ್ದನ್ನು ನಂಗೆ ಎಕ್ಸ್ಪ್ಲೈನ್ ಮಾಡ್ದೆ. ಹಾಗೆ ನಾನೊಂದು ವಿಡಿಯೋ ಮಾಡಿದೆ. ಸೊ ಏನಾದ್ರು ಇನ್ ಕೇಸ್ ನಿಮಗೆ ಕರೆಕ್ಟಾಗಿ ಗೊತ್ತಿದ್ದು ಅವನೇನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಸ್ಟಿಲ್ ಈಸ್ ಅ ಲರ್ನಿಂಗ್ ಅಷ್ಟೇ. ಅವನೊಂದು ಧೈರ್ಯ ಮಾಡಿ ಹೇಳಿದ್ನಲ್ಲ, ಅದಕ್ಕೋಸ್ಕರ ನಾನೊಂದು ಅಪ್ರಿಷಿಯೇಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಸ್, ಸೊ ಕರೆಕ್ಟಾಗಿ ಹೇಳಿದ್ದಾನೆ ಅಂದ್ಕೊಳ್ತೀನಿ. ಇನ್ ಕೇಸ್ ಅಲ್ಲಿ